LSG roared against the GT in Lucknow. ನಿನ್ನೆ LSG ಟಾಸ್ ವಿನ್ ಆಗಿಬಿಟ್ಟು ಬೌಲಿಂಗ್ ತೊಗೊಂಡ್ರು ಆ್ಯಂಡ್ ಗುಜರಾತ್ ಟೈಟನ್ಸ್ ಟಿಲ್ 10 overs ದೇ ಥಾಟ್ ದಟ್ ದೇ ವೇರ್ ರೆಡಿ ಟು ಬ್ಯಾಟ್ ಫಸ್ಟ್ ಅನ್ನೋ ಥರನೇ ಇತ್ತು. ಏನಕ್ಕಂದರೆ ಸಾಯಿ ಸುದರ್ಶನ್ ಆಮೇಲೆ ಶುಭ್ಮನ್ ಗಿಲ್ಲು ರೆಗ್ಯುಲರ್ ಇಂಟರ್ವಲ್ಸ್ ಪ್ರತಿ ಓವರಲ್ಲೂ ಬೌಂಡ್ರಿ ಅಂತೂ ಕನ್ಫರ್ಮ್ ಆಗಿತ್ತು ಆ್ಯಂಡ್ ದೆ ಬ್ಯಾಟೆಡ್ ಲೈಕ್ ಎ ಡ್ರೀಮ್ ಅಂತ ಹೇಳಬೇಕು. ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಶುಭ್ಮನ್ ಗಿಲ್ ಕೂಡ ಐ ಕ್ಯಾಚಿಂಗ್ ಡ್ರೈವ್ಸ್ ಹೊಡೆದ ಅಂತ ಹೇಳಬೇಕು. ಒಂಥರ ಕವರ್ ಡ್ರೈವ್ ಆಗಿರಲಿ, ಫ್ಲಿಕ್ ಆಗಿರಲಿ, ಸ್ಟ್ರೈಟ್ ಡ್ರೈವ್ ಆಗಿರಲಿ, ಎಲ್ಲ ನೋಡೋಕೆ ಕಣ್ಣಿಗೆ ಹಬ್ಬ ಥರ ಇತ್ತು. ಆ್ಯಂಡ್ ಸಾಯಿ ಸುದರ್ಶನ್ ಆ್ಯಸ್ ಯೂಶುವಲ್ ಕನ್ಸಿಸ್ಟೆಂಟ್ ಆಗಿ ನೀಟಾಗಿ ಅವನ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾನೆ. ಆ್ಯಂಡ್ ಇನ್ ದ ಮ್ಯಾಟರ್ ಆಫ್ ಟೈಮ್ ಇಬ್ಬರು ಕೂಡ ವೆಲ್ ಡಿಸರ್ವ್ 50+ ಹೊಡಿತಾರೆ. ಬಟ್ 10 ಓವರ್ಸಲ್ಲಿ ಗುಜರಾತ್ ಟೈಟನ್ಸ್ 103 runs ವಿತೌಟ್ ಎ ಲಾಸ್ ಆಫ್ ವಿಕೆಟ್. ಅದಾದಮೇಲೆ ನೋಡಿ ಗುಜರಾತ್ ಟೈಟನ್ಸಿಗೆ ಕಷ್ಟ ಸ್ಟಾರ್ಟ್ ಆಗೋದಂತ ಹೇಳಬೇಕು. ಆವೇಶ್ ಖಾನ್ ಬಂದ್ಬಿಟ್ಟು ಒಂದು ಸ್ಲೋವರ್ ಒನ್ ಹಾಕ್ದ and he took the wicket of Shubman Gill courtesy of the catch of Markram near the boundary line. ಅದಾದಮೇಲೆ ಗುಜರಾತ್ ಟೈಟನ್ಸ್ ಹಳಿ ತಪ್ಪಿತು ಅಂತ ಹೇಳಬೇಕು. ಅದಾದಮೇಲೆ ಸಾಯಿ ಸುದರ್ಶನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡ್ತಿದ್ದ. ಬಟ್ ಅವನು ಕೂಡ ಸ್ಪಿನ್ನರಿಗೆ ವಿಕೆಟ್ ಒಪ್ಸಿ ಹೋಗ್ತಾನೆ. ಆ್ಯಂಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಗುಜರಾತ್ ಟೈಟನ್ಸ್ ವೇರ್ ಏನಂತೀರಾ ವೆಲ್ ಪ್ಲೇಸ್ಡ್ ಅಂತ ಹೇಳಬೇಕು. ಬಟ್ ಇಬ್ಬರು ಔಟ್ ಆದ ಕೂಡಲೇ ಗುಜರಾತ್ ಟೈಟನ್ಸ್ ಸ್ಟ್ರಗಲ್ಡ್ ಎ ಲಾಟ್ ಇನ್ ಮಿಡಲ್ ಓವರ್ಸ್ ಆ್ಯಂಡ್ ಆಲ್ಸೋ ಇನ್ ಡೆತ್ ಓವರ್ಸ್ ಅಂತ ಹೇಳಬೇಕು. 10 ಓವರ್ಸಲ್ಲಿ 103 ಹೊಡೆದವರು ಲಾಸ್ಟಲ್ಲಿ ದೇ ಫಿನಿಶ್ಡ್ ಅಟ್ 180 runs ಅಷ್ಟೇ. ಸೆಕೆಂಡ್ ಪಾರ್ಟ್ ಆಫ್ ದ ಫಸ್ಟ್ ಇನ್ನಿಂಗ್ಸು LSG ಬೌಲರ್ಸ್ ಬೋಲ್ಡ್ ರಿಯಲಿ ವೆಲ್, ಎಸ್ಪೆಷಲಿ ಬಿಷ್ಣೋಯ್, ಶಾರ್ದುಲ್ ಠಾಕೂರ್ ಆ್ಯಂಡ್ ದಿಗ್ವೇಶ್ ಅಂತ ಹೇಳಬೇಕು. ಬಿಷ್ಣೋಯ್ 2 ವಿಕೆಟ್ ತೊಗೊತಾನೆ, ಒಂದೇ ಓವರಲ್ಲಿ 2 ವಿಕೆಟ್ ತೊಗೊತಾನೆ. ದಟ್ ಆಫ್ ಸಾಯಿ ಸುದರ್ಶನ್ ಆ್ಯಂಡ್ ವಾಷಿಂಗ್ಟನ್ ಸುಂದರ್. ಆವೇಶ್ ಖಾನ್ ಕೂಡ 1 ವಿಕೆಟ್ ತೊಗೊತಾನೆ. ಶಾರ್ದುಲ್ ಠಾಕೂರ್ 2 ವಿಕೆಟ್ ತೊಗೊತಾನೆ. ಆ್ಯಂಡ್ ನಿನ್ನೆ ಸ್ಟಾರ್ಟಿಂಗಲ್ಲಿ LSG ಬೌಲರ್ಸ್ ಓಡಿಸ್ಕೊಂಡಿದ್ದು ನೋಡಿ, ಐ ಥಾಟ್ ಆಫ್ ದಟ್ ಗುಜರಾತ್ ಟೈಟನ್ಸ್ ಮೇ ಸ್ಕೋರ್ 210 to 220 ಬಟ್ ದೆ ಪುಲ್ಡ್ ಇಟ್ ಆಫ್ ರಿಯಲಿ ವೆಲ್ ಅಂತ ಹೇಳಬೇಕು. ಆ್ಯಂಡ್ LSG ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ನಿನ್ನೆ ಮಾರ್ಕ್ರಮ್ ಅಗೇನ್ ಶೋಡ್ ಎ ವೆರಿ ಗುಡ್ ಇಂಟೆಂಟ್ ಅಂತ ಹೇಳಬೇಕು. ಅವನು ಕೂಡ ಪ್ರತಿ ಓವರಲ್ಲೂ ಯಥೇಚ್ಛವಾಗಿ ಬೌಂಡ್ರೀಸ್ ಸಕ್ಕದಾಗಿ ಹೊಡಿತಿದ್ದ. ಆ್ಯಂಡ್ ನಿನ್ನೆ ಓಪನಿಂಗು ರಿಷಬ್ ಪಂತ್ ಬಂದಿದ್ದ. ಬಿಕಾಸ್ ಮಿಚಲ್ ಮಾರ್ಷ್ ಏನೋ ಫ್ಯಾಮಿಲಿ ರೀಸನ್ಸ್ ಅಂತ ನೆನ್ನೆ ಆಡಲಿಲ್ಲ. ರಿಷಬ್ ಪಂತ್ ಗಾಟ್ ಟು ಎ ಸ್ಟಾರ್ಟ್ ಬಟ್ ಸ್ಟಿಲ್ ಕುಡ್ ನಾಟ್ ಗೆಟ್ ಗೋಯಿಂಗ್. ಇವೆಂಚುಲಿ ರಿಷಬ್ ಪಂತ್ ಔಟ್ ಆಗ್ತಾನೆ. ಅದಾದಮೇಲೆ ಪೂರನ್ ಬಂದು ಯಪ್ಪ ಏನು ಬ್ಯಾಟಿಂಗ್ ಆಡ್ತಾನೆ ಗುರು ಪೂರನ್, ಅವ್ನು ಮನುಷ್ಯನ ಅನ್ನೋದೇ ಡೌಟ್ ಆಗುತ್ತೆ. ಸ್ಪಿನ್ನರ್ ಸಾಯಿ ಕಿಶೋರ್ಗೆ ಇಷ್ಟವರೆಗೆ ಮ್ಯಾಚಸ್ ಆಗಿರೋದ್ರಲ್ಲಿ ಸಾಯಿ ಕಿಶೋರ್ ಬೋಲ್ಡ್ ರಿಯಲಿ ಕನ್ಸಿಸ್ಟೆಂಟ್ ಇನ್ ಆಲ್ ದ ಮ್ಯಾಚಸ್. ಬಟ್ ನಿನ್ನೆ ನಿಕೋಲಸ್ ಪೂರನ್ ಟುಕ್ ಹಿಮ್ ಟು ಕ್ಲೀನರ್ಸ್ ಅಂತ ಹೇಳಬೇಕು. ಆಲ್ ಅರೌಂಡ್ ದ ಗ್ರೌಂಡ್ 6 ಹೊಡೆದಿದ್ದಾನೆ ನಿಕೋಲಸ್ ಪೂರನ್. ಸಾಯಿ ಕಿಶೋರ್ಗೆ ಒಂದೇ ಓವರಲ್ಲಿ 24 runs ಹೊಡೆದಿದ್ದಾನೆ. ಮಾರ್ಕ್ರಮ್ ಟು ಗಾಟ್ ಟು ಇಸ್ ವೆಲ್ ಡಿಸರ್ವ್ 50 ಆ್ಯಂಡ್ ಇವೆಂಚುಲಿ ಔಟ್ ಆಗ್ತಾನೆ ಮಾರ್ಕ್ರಮ್ ಕೂಡ. ಬಟ್ ಪೂರನ್ ಕೂಡ ರಶೀದ್ ಖಾನಿಗೆ ಔಟ್ ಆಗ್ತಾನೆ, ನಾಟ್ ಬಿಫೋರ್ ಸ್ಕೋರಿಂಗ್ ಎ ಕ್ವಿಕ್ ಫೈರ್ 50+ runs. 61ಗೆ ಔಟ್ ಆಗ್ತಾನೆ, ರಶೀದ್ ಖಾನಿಗೆ ವಿಕೆಟ್ ಸಿಗುತ್ತೆ. ಆ್ಯಂಡ್ ನಿನ್ನೆ ಬೌಲಿಂಗ್ ವಿಚಾರದಲ್ಲಿ ಗುಜರಾತ್ ಟೈಟನ್ಸ್ ಪರ ಪ್ರಸಿದ್ಧ ಕೃಷ್ಣ ವಾಸ್ ಟಾಪ್ ಆಫ್ ದ ಬೌಲರ್ ಅಂತ ಹೇಳಬೇಕು. 4 ಓವರಲ್ಲಿ ಬರೀ 26 runs ಓಡಿಸ್ಕೊಂಡು 2 ವಿಕೆಟ್ ತೊಗೊಂಡ. ಆ್ಯಂಡ್ ಸಿರಾಜ್ ವಾಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಎಸ್ಟರ್ಡೇ. 4 ಓವರಲ್ಲಿ 50 run ಓಡಿಸ್ಕೊಂಡ. ರಶೀದ್ ಖಾನ್ಗೆ ಕೂಡ 1 ವಿಕೆಟ್ ಸಿಕ್ತು. ಆಮೇಲೆ ವಾಷಿಂಗ್ಟನ್ ಸುಂದರ್ಗೆ ಕೂಡ 1 ವಿಕೆಟ್ ಸಿಕ್ತು. ಆಯುಷ್ ಬದೋನಿ ಲಾಸ್ಟಲ್ಲಿ ಒಂದು ಒಳ್ಳೆ ಕ್ಯಾಮಿಯೋ ಆಡಿಬಿಟ್ಟು LSGಗೆ ವೆಲ್ ಡಿಸರ್ವ್ಡ್ ವಿಕ್ಟ್ರಿ ತಂದುಕೊಟ್ಟ ಅಂತ ಹೇಳಬೇಕು. ಆ್ಯಂಡ್ ಗುಜರಾತ್ ಟೈಟನ್ಸ್ ಬೌಲರ್ಸ್ ದೇ ಬೋಲ್ಡ್ ವೆಲ್ ಬಟ್ ದೇ ಡಿಡ್ ನಾಟ್ ಹ್ಯಾವ್ ಇನಫ್ ಸ್ಕೋರ್ ಟು ಡಿಫೆಂಡ್ ಅಂತ ಹೇಳಬೇಕು. ಏನಕ್ಕಂದರೆ ಮಾರ್ಕ್ರಮ್ ಆಮೇಲೆ ಪೂರನ್ 50 runs ಪ್ಲಸ್ ಪಾರ್ಟ್ನರ್ಶಿಪ್, ಆ ಪಾರ್ಟ್ನರ್ಶಿಪ್ಪೇ ಆ್ಯಕ್ಚುಲಿ ಗುಜರಾತ್ ಟೈಟನ್ಸ್ ಸೋಲಕ್ಕೆ ಕಾರಣ ಆಯಿತು ಅಂತ ಹೇಳಬೇಕು. ಇಟ್ ವಾಸ್ ಎ ವೆರಿ ಗುಡ್ ಮ್ಯಾಚ್ ಇಷ್ಟೇ.